हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दातशिष्यं दयानिधिं विद्याविनयसम्पन्नान् शान्तादिगुणब्रह्मितान् सशास्त्र प्रवचनासक्त्वा निरमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् मम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ ರೂಪಕ ಗದ್ಯ ರೂಪದಲ್ಲಿದೆ. 180 ಗದ್ಯಗಳು ಶಾಸ್ತ್ರ ಪ್ರಮೇಯಗಳೇ. 81ನೇ ಗದ್ಯ ನಾವು ಅವಲೋಕಿಸುತ್ತಿದ್ದೆವು. ಪುರಾಣ ಪುರುಷೋತ್ತಮ ಎಂಬುದು 81ನೇ ಗದ್ಯ. ಪುರಾಣ ಎಂದಾಗ ಸಕಲ ಪುರಾಣದ, ಸಕಲ ವಾಕ್ಯದ, ಸಕಲ ಪದಗಳ, ಸಕಲ ಆಖ್ಯಾನಿಕಗಳ ಒಟ್ಟಾರೆ ತಾತ್ಪರ್ಯ ಪುರುಷೋತ್ತಮನನ್ನು ತಿಳಿಯುವುದು. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಇದನ್ನು ವಿಶೇಷಾಕಾರವಾಗಿ ತಿಳಿಯಲು ವೇದವ್ಯಾಸರೇ ರಚಿಸಿದ ಮಾತ್ಸ್ಯ ಪುರಾಣವನ್ನು ನಾವು ಅವಲೋಕಿಸುತ್ತಿದ್ದೆವು. ಮಾತ್ಸ್ಯ ಪುರಾಣದ ಮುಂದಿನ ವಾಕ್ಯ ಹೀಗಿದೆ: ದೇವಾನಾಂ ಅತ್ಯುತ್ತಮ ಮುನೀನ್ ವಿನಾ ಖೇ ತೇ ಅಂಶುಮಾರಕಂ ಹರೇ ಗೃಹಂ ಪ್ರವಿಷ್ಟಾಸ್ತು ಧ್ರುವೋ ದೇವಾಶ್ಚ ತದ್ಗತಾಃ. ದೇವತೆಗಳು ಮತ್ತು ಅತ್ಯುತ್ತಮ ಮುನಿಗಳನ್ನು ಬಿಟ್ಟು ಶಿಂಶುಮಾರಕ ಎಂಬತಕ್ಕಂಥ ವಿಶೇಷವಾದ ಧ್ರುವಲೋಕವನ್ನು ಯಾರು ತಾನೇ ಪ್ರವೇಶ ಮಾಡುತ್ತಾರೆ ಎಂದು ಪ್ರಶ್ನಾರ್ಥಕವಾಗಿ ವೇದವ್ಯಾಸರು ಇಲ್ಲಿ ಕೇಳಿದ್ದಾರೆ. ಹರೇ ಗೃಹಂ ಪ್ರವಿಷ್ಟಾಸು ಧ್ರುವೋ ದೇವಾಶ್ಚ ತದ್ಗತಾಃ. ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ತಿಳಿಸಿರುವುದು ಎಲ್ಲರಿಗೂ ಶರೀರವಿದೆ, ಶರೀರದೊಳಗೆ ಭಗವಂತನಿದ್ದಾನೆ, ಜೀವನೂ ಇದ್ದಾನೆ. ಆದರೆ ಇದನ್ನು ತಿಳಿದುಕೊಳ್ಳತಕ್ಕಂತಹ ಜನರು ಎಷ್ಟು ಮಂದಿ ಇದ್ದಾರೆ? ಬಹಳ ಅಲ್ಪ ಜನರಿಗೆ ಮಾತ್ರ ತಿಳಿಯುತ್ತದೆ. ನಮ್ಮಲ್ಲಿಯೇ ಇಂದ್ರಿಯಗಳಿದ್ದು ಸಹ ನಮ್ಮ ಕಣ್ಣಿನ ಎದುರುಗಡೆ ನಿಜವಾದ ಜ್ಞಾನ ಸ್ವರೂಪವಾದ ಭಗವಂತನಿದ್ದರು. ಜ್ಞಾನ ಸ್ವರೂಪಕ್ಕೆ ಮಾರ್ಗವನ್ನು ತೋರಿಸುವ ತಂದೆ ತಾಯಿಗಳಿದ್ದರು, ಗುರು ಹಿರಿಯರಿದ್ದರೂ ಸಹ ಅದೆಷ್ಟೋ ಜನರಿಗೆ ತಮ್ಮ ಎದುರುಗಡೆ ಇದ್ದ ವ್ಯಕ್ತಿಗಳನ್ನೇ ನಾವು ಗುರುತಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಹೇಗೆ ಬೆಳೆಸಿಕೊಳ್ಳಬೇಕು, ಹೇಗೆ ಸ್ವೀಕಾರ ಮಾಡಿಕೊಳ್ಳಬೇಕು, ಅವರಿಂದ ಹೇಗೆ ಉದ್ಧಾರವಾಗಬೇಕು ಎಂಬ ಕನಿಷ್ಠ ಪ್ರಜ್ಞೆಯೂ ಸಹ ಇರುವುದಿಲ್ಲ. ಆದ್ದರಿಂದಲೇ ಪರಸ್ಪರ ಮನುಷ್ಯರು ಒಬ್ಬರಿಂದ ಇನ್ನೊಬ್ಬರಿಗೆ ದ್ವೇಷವನ್ನೇ ಸಾಧಿಸುತ್ತಾ ಇರುತ್ತಾರೆ ಹೊರತು ಆ ಗುಣವನ್ನು ನೋಡುವುದಿಲ್ಲ, ಭಗವಂತನ ಕಾಣುವ ಪ್ರಯತ್ನವನ್ನೂ ಮಾಡುವುದಿಲ್ಲ. ಇದು ಅತಿ ಆಶ್ಚರ್ಯಕರವಾಗಿದೆ. ಭಗವಂತ ಈ ಭೂಲೋಕದಲ್ಲಿ ಹುಟ್ಟಿಸಿದ ನಂತರ ಈ ಜನ್ಮದಲ್ಲಿ ನಾವು ಸಾಧಿಸಬೇಕಾದ್ದು, ತಿಳಿಯಬೇಕಾದ್ದು ಏನು ಎಂಬುದನ್ನು ನಮ್ಮ ಸುತ್ತಮುತ್ತಲೇ ಇಟ್ಟಿರ್ತಾನೆ. ಆದ್ದರಿಂದಲೇ ನಮ್ಮನ್ನು ಈ ಗೃಹದಲ್ಲಿ, ಈ ಜನಗಳ ಮಧ್ಯದಲ್ಲಿ ನಮ್ಮನ್ನು ಹುಟ್ಟಿಸಿರ್ತಾನೆ. ಆದರೆ ಇಲ್ಲೇ ಬಚ್ಚಿಟ್ಟಿದ್ದ ಜ್ಞಾನವನ್ನು ನಾವು ಅವಲೋಕಿಸುವುದೇ ಇಲ್ಲ. ಇದರಲ್ಲಿ ನಮಗೆ ತಿರಸ್ಕಾರ ಮನೋಭಾವ ಇರುತ್ತದೆ. ಅದಕ್ಕಾಗಿ ಒಂದು ಗಾದೆ ಇದೆ, ಹಿತ್ತಲ ಗಿಡ ಮದ್ದಲ್ಲ ಎಂಬುದು. ಯಾವುದೇ ರೋಗ ರುಜಿನ ಬಂದಾಗ ಕೇವಲ ತನ್ನ ಮನೆಯ ಹಿಂದೆ ಬೆಳೆದಿರತಕ್ಕಂಥ ಒಂದು ಸಣ್ಣ ಸಸಿ ಆ ರೋಗವನ್ನು ಶಮನ ಮಾಡಿಬಿಡುತ್ತದೆ. ಆದರೆ ಉದ್ದಟನಾದ ಮನುಷ್ಯ
ತನ್ನ ಮನೆಯ ಹಿತ್ತಲೆ ಬೆಳೆದಂತಹ ಸಸ್ಯವನ್ನು ಗಮನಿಸುವುದೇ ಇಲ್ಲ, ಅದಕ್ಕೆ ಬೇಕಾದ ಬೆಲೆಯನ್ನೇ ಕೊಡುವುದಿಲ್ಲ. ಅದನ್ನು ಬಿಟ್ಟು ದೇಶಾಂತರ ಸುತ್ತಿ ತನ್ನ ಜನ್ಮವನ್ನು ಹಾಳು ಮಾಡಿಕೊಳ್ಳುತ್ತಾನೆ. ತನ್ನ ಹಣವನ್ನು ಗಳಿಸಿ ಎಲ್ಲವನ್ನು ವ್ಯಯಿಸುತ್ತಾನೆ. ಆದರೂ ಯಾವುದು ಫಲಪ್ರದವಾಗುವುದೇ ಇಲ್ಲ. ಏಕೆಂದರೆ ಭಗವಂತ ನಮ್ಮ ಮನೆಯ ಹಿತ್ತಲಲ್ಲೇ ಅದಕ್ಕೆ ಬೇಕಾದ ಔಷಧಿ ರೂಪವಾಗಿ ಸಸ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಆದರೆ ಅದರ ಪ್ರಜ್ಞೆಯೇ ನಮಗೆ ಇರುವುದಿಲ್ಲ. ಇದನ್ನು ಜಾಗೃತಗೊಳಿಸಲು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿರುವುದು. ಪುರುಷೋತ್ತಮ ಅಂದರೆ ಭಗವಂತ, ಅವನು ನಮ್ಮ ಶರೀರದಲ್ಲೇ ವಾಸ ಮಾಡಿಕೊಂಡಿದ್ದಾನೆ. ಈ ಶರೀರ ಭಗವಂತನಲ್ಲ. ಅವನಿರುವುದೆಂದರೆ ನಮಗೆ ಉಸಿರು, ಅವನಿರುವುದೆಂದರೆ ಜ್ಞಾನ. ಆದರೂ ಸಹ ನಾವು ಲೆಕ್ಕವಿಲ್ಲದೆ ದೇಶ ಸುತ್ತಿ ಬಂದರು, ದುಃಖವಲ್ಲದೆ ಲೇಷ ಭಕ್ತಿ ದೊರಕದು. ಯಾವ ದೇಶಕ್ಕೋ ಹೋಗಿ ಏನೋ ನಾವು ಸಂಪ್ರದಾಯಗಳನ್ನು ಇಟ್ಟುಕೊಂಡು ನಮಗೆ ಬೇಡವಾದ ಅತಿ ಕ್ಲೇಶಕರವಾದ ಕೆಲಸಗಳನ್ನು ಮಾಡುತ್ತೇವೆ. ಅದರಿಂದ ದುಃಖವೇ ನಮಗೆ ಬರುತ್ತೆ ಹೊರತು ಲೇಷ ಭಕ್ತಿ ಬರುವುದೇ ಇಲ್ಲ. ಏಕೆಂದರೆ ನಿಜವಾಗಿ ನಾವು ಅನುಸಂಧಾನ ಮಾಡಬೇಕಾಗಿರೋದು ನಮ್ಮ ಬಿಂಬನನ್ನೇ ಮರೆತು ದೇಶಾಂತರ ನಾವು ಸುತ್ತಾಡುತ್ತಾ ಇದ್ದೇವೆ. ಪ್ರತಿಯೊಬ್ಬರು ಮನುಷ್ಯರು ಈ ಹೀನ ಸ್ಥಿತಿ ಯಾಕೆ ಬಂದಿದೆ ಎಂದರೆ ಆ ಮನುಷ್ಯರಲ್ಲಿರ್ತಕ್ಕಂಥ ಅಜ್ಞಾನದ ಪರಾಕಾಷ್ಠ. ಇದನ್ನು ಎಚ್ಚರಿಸಲು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಮಾರ್ಮಿಕವಾಗಿ ತಿಳಿಸಿರ್ತಕ್ಕಂಥ ಈ ಶಬ್ದದಿಂದ ನಾವು ತಿಳಿದುಕೊಳ್ಳಬೇಕು, ಎಲ್ಲದಕ್ಕೂ ಸ್ವಾಮಿಯಾದ ಭಗವಂತ ನನ್ನಲ್ಲೇ ಇದ್ದಾನೆ. ಅವನಿಂದಲೇ ನನಗೆ ಬೇಕಾದ ಹಿತಾಹಿತಗಳು ಆಗುವುದು. ಎಲ್ಲವೂ ಹಿತವಾಗಲೇಬೇಕು ಅಂದರೆ ನಮ್ಮ ಬಿಂಬನನ್ನೇ ಉಪಾಸನೆ ಮಾಡಬೇಕು. ಆ ಬಿಂಬನನ್ನು ಬಿಟ್ಟು ನಾವು ಏನನ್ನೇ ಉಪಾಸನೆ ಮಾಡಿದರೂ ಸಹ ಯಾವ ಫಲವೂ ಬರುವುದೇ ಇಲ್ಲ. ಈ ಒಂದು ಕನಿಷ್ಠ ಮೌಲ್ಯ ಆಧಾರಿತ ಪ್ರಮೇಯವನ್ನೇ ಕಲಿಯುಗದಲ್ಲಿ ಜನರು ಮರೆತಿರುತ್ತಾರೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದಾಗಿ ಪುರಂದರದಾಸ ತಿಳಿಸಿದ್ದಾರೆ. ಇದರ ವಿಶೇಷ ವ್ಯಾಖ್ಯಾನವನ್ನು ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯದಲ್ಲಿ 4ನೇ ಸ್ಕಂದದ 31ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಈ ವಿಷಯವನ್ನು ನಮಗೆ ಅರ್ಥವಾಗುವಂತೆ ತಿಳಿಸಿಕೊಟ್ಟಿದ್ದಾರೆ. ಭಾಗವತ ಶ್ರೀ ವೇದವ್ಯಾಸ ರಚಿಸಿರುವುದು 4ನೇ ಅಧ್ಯಾಯದ 31ನೇ ಅಧ್ಯಾಯದಲ್ಲಿ ವಿಶೇಷ ಆಕಾರವಾಗಿ ಶ್ರೀ ವೇದವ್ಯಾಸ ದೇವರು ಬೇರೆ ಬೇರೆ ಲೋಕಗಳು ಯಾತಿಕ ಸೃಷ್ಟಿಯಾಯಿತು, ಬ್ರಹ್ಮಾಂಡದಲ್ಲಿಗಳನ್ನು ಭಿನ್ನ ವರ್ಷ ಋತುಗಳನ್ನು ಸೃಷ್ಟಿಸಿದ್ದಾನೆ ಭಗವಂತ ಬ್ರಹ್ಮನ ಮೂಲಕವಾಗಿ. ಇದೆಲ್ಲವನ್ನು ಯಾತಕ್ಕೋಸ್ಕರವಾಗಿ ಅಂದರೆ ಇದೆಲ್ಲರಲ್ಲೂ ಅಸಾರತೆಯನ್ನು ಕಂಡುಕೊಂಡು ಇದೇ ನಿನ್ನ ಶರೀರದಲ್ಲಿ ನೋಡಿಕೋ ಅಂತ ಭಗವಂತ ಈ ಸೃಷ್ಟಿಯನ್ನು ಮಾಡಿರುವುದು. ಆದರೆ ನಾವು ಪ್ರಪಂಚದಲ್ಲೇ ಮುಳುಗಿ ಹೋಗಿ ನಮ್ಮಲ್ಲಿರ್ತಕ್ಕಂಥ ಭಗವಂತನನ್ನು ಕಾಣೋಕ್ಕೆ ಪ್ರಯತ್ನವನ್ನೇ ಮಾಡುವುದಿಲ್ಲ. ಮೈತ್ರೇಯರು ಹೇಳುತ್ತಾರೆ, ತತ ಉತ್ಪನ್ನ ವಿಜ್ಞಾನಂ ಅಶ್ವದೋ ಅಕ್ಷಜ ಭಾಷಿತಂ ಸ್ವರಂತ ಆತ್ಮಜಯ ಬಾಲ್ಯಂ ವಿಸೃಜ್ಯ ಪ್ರಾವ್ರಜಂ ಗೃಹ್ಣಾತ್. ಎಲ್ಲದಕ್ಕೂ ಮುಖ್ಯವಾಗಿರ್ತಕ್ಕಂಥ ಸನ್ಯಾಸ ಅಂದರೆ ಏನು? ಸಮ್ಯಕ್ ಜ್ಞಾನ. ಪ್ರಪಂಚ ಏನು ನಮಗೆ ಆಕರ್ಷಕವಾಗಿ ಕಾಣ್ತಾ ಇದೆ ಅದನ್ನು ನಮಗೆ ಆಕರ್ಷಕ ಎನಿಸಬಾರದು. ಏಕೆಂದರೆ ಅದು ಅಸಾರ ಮತ್ತು ಅನಿತ್ಯವಾದದ್ದು. ಇದರಲ್ಲಿ ಹೇಯತವನ್ನು ಉಂಟು ಮಾಡಿಕೊಳ್ಳಬೇಕು. ಅಹೇಯತನಾಗಿರ್ತಕ್ಕಂತಹ ಭಗವಂತ ನಮ್ಮ ಬಿಂಬ, ಅವನು ಹೃದಯದಲ್ಲೇ ಇದ್ದಾನೆ. ಅವನನ್ನು ತಿಳಿಯಬೇಕು. ದೀಕ್ಷಿತಂ ಬ್ರಹ್ಮಸತ್ಯೇನ ಸರ್ವಭೂತಾತ್ಮ ಮೇಧಸ ಪ್ರತೀತ್ಯಾದಿಶಿ ಮೇಲಾಯಂ ಸಿದ್ಧೋ ಅಭೂತ್ ಅತಜಾಜಲೀಹಿ. ಅನೇಕ ಋಷಿಗಳು ಇದೇ ರೀತಿಯಲ್ಲಿ ಕೆಲಸವನ್ನು ಮಾಡಿ ಮುಕ್ತಿಯನ್ನು ಪಡೆದಿದ್ದಾರೆ. ಭಗವಂತನ ತಿಳಿಯಕ್ಕೋಸ್ಕರವಾಗಿ ಸನ್ಯಾಸ ಧರ್ಮವನ್ನು ಅನುಸಂಧಾನ ಯಾತಿಕ ಮಾಡಿದರು ಅಂದರೆ ಎಲ್ಲವೂ
ಹೇಯವಾದದ್ದು ಮತ್ತು ಅಸಾರವಾದದ್ದು. ಇದನ್ನು ತಿಳಿದುಕೊಂಡು ಇದರಲ್ಲಿ ನಾವು ನ್ಯಾಸವನ್ನು ಮಾಡಿಕೊಳ್ಳಬೇಕು. ಪಾರಿವ್ರಾಜ್ಯಂ ಬ್ರಹ್ಮಸತ್ವಂ ರೌಸಂ ಇತ್ಯಭಿಧೀಯತೆ. ಸರ್ವಭೂತಾತ್ಮನಿ ಹರೌ ಮೇಧ ಯತ್ರ ತದ್ ಬ್ರಹ್ಮಸತ್ರ ಸರ್ವಭೂತಾತ್ಮಮೇಧಃ. ಹರಿಮೇಧಾಸ್ತು ಸನ್ಯಾಸೋ ಹರೌ ಮೇಧ ಅತ್ರ ಯದ್ಭವೇತ್. ಷಾಡ್ಗುಣ್ಯದಲ್ಲಿ ವಿಶೇಷಕಾರವಾಗಿ ತಿಳಿದುಕೊಟ್ಟಿದ್ದಾರೆ. ಸರ್ವಭೂತಾತ್ಮಮೇಧಸ ಅಂದರೆ ಭಗವಂತ ಸರ್ವಭೂತಾತ್ಮ ಎನಿಸಿದ್ದಾನೆ. ಇಂತಹ ಹರಿ ವಿಷಯದಲ್ಲಿ ಹೆಚ್ಚಿನ ಸಾಧನೆ ಮಾಡಿಕೊಳ್ಳುವುದಕ್ಕೆ ಸನ್ಯಾಸಾಶ್ರಮ ಅಂತ ಹೆಸರು. ಅಂದರೆ ಬೇರೆಯವರನ್ನು ಬಿಟ್ಟು ಭಗವಂತನ ನೆನೆಯುವುದು ಅಂತ ಅರ್ಥ. ಆದ್ದರಿಂದ ಸನ್ಯಾಸಕ್ಕೆ ಹರಿಮೇಧ ಅಂತ ಹೆಸರು. ಅಂದರೆ ಹರಿ ವಿಷಯದಲ್ಲಿ ಜ್ಞಾನ ಸನ್ಯಾಸ ಸಾಧ್ಯವಾಗಿದೆ. ತಾನ್ನಿಜ್ಜಿತ ಪ್ರಾಣಮನೋ ವಚೋ ದೃಶಃ ಜಿತಾಸನ ವಾಂಛತ ಸಮಾನ ವಿಗ್ರಹಾನ್ ಪರೇ ಆಮೇಲೆ ಬ್ರಹ್ಮಣಿ ಯೋಜಿತಾತ್ಮನಃ ಸುರಾಸುರೇ ಜ್ಯೋತ್ ಸದೃಶೇಸ್ಯ ನಾರದಃ. ಸರ್ವೋತ್ತಮ ನಿರ್ದೋಷ ಆದ ಶ್ರೀಹರಿಯಲ್ಲಿ ಮನಸ್ಸನ್ನು ಸ್ಥಾಪಿಸಬೇಕು. ಅಂತಹ ಪ್ರಚೇತನ ದೇವತೆಗಳಿಂದ ಅಸುರಿಂದಲೂ ಸ್ತೋತ್ರ ಮಾಡಿಸಿಕೊಳ್ಳುವ ನಾರದರು ಈ ವಿಷಯದಲ್ಲಿ ತಮ್ ಆಗತಂ ಉತ್ತಾಯ ಪ್ರಣಿಪತ್ಯಾಭಿನಂದ ಚ ಪೂಜಯಿತ್ವ ಯಥಾದೇಶ ಸುಖಾಸೀನಮತಾಬ್ರವನ್. ಆ ಪ್ರಾಚ್ಯ ಶ್ರೀ ಎದ್ದು ನಿಂತು ನಾರದನ ಭಕ್ತಿಯಿಂದ ನಮಸ್ಕರಿಸಿ ಒಳ್ಳೆಯ ಆಸನವನ್ನು ಕೊಟ್ಟು ಕೇಳ್ತಾರೆ. ಸ್ವಾಗತಂ ಹಿ ಸುರರ್ಷೇದ್ಯಾಃ ದೃಷ್ಟಾನೋ ದರ್ಶನಮಗತಃ ತವ ಚಕ್ರಮಣಂ ಬ್ರಹ್ಮನ್ ಭಯಾಯತಾರವೇ. ದೇವರ್ಷಿಗಳಾದ ನಾರದರೆ ನಿಮಗೆ ಸ್ವಾಗತ. ನಮ್ಮ ಅದೃಷ್ಟ ಫಲವಾಗಿ ನೀವು ನಮಗೆ ಕಾಣಿಸುತ್ತಿದ್ದೀರಾ. ಸೂರ್ಯ ಹೇಗೆ ಮತ್ತೆ ಮತ್ತೆ ಪ್ರತಿದಿನವೂ ನಮಗೆ ಸೂರ್ಯೋದಯ ಎಂಬ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತಾನೋ ಹಾಗೆ ಜ್ಞಾನಿಗಳು ಆಗಾಗ್ಗೆ ಕಾಣಿಸ್ಕೊಳ್ತಾ ಇದ್ದೀರಾ. ನೀವು ನಿಮ್ಮಿಂದ ನಮಗೆ ಭಗವಂತನ ವಿಶೇಷವಾದ ಜ್ಞಾನವನ್ನು ಉಪದೇಶ ಮಾಡಿ ಅಂತ ಕೇಳಿದಾಗ, ಯದಾದಿಷ್ಟ ಭಗವಂತಂ ಶಿವೇನ ಜೋಕ್ಷಿಜೇನ ಚ ತದ್ಗೃಹೇಶು ಪ್ರಸಕ್ತಾನಂ ಪ್ರಾಯಶಂ ಶಿಬಿತಂ ಪ್ರಭೋ. ಎಲ್ಲರೂ ನಾವು ಈ ಲೋಕದಲ್ಲಿ ಆಸಕ್ತರಾಗಿಬಿಟ್ಟಿದ್ದೇವೆ. ಅಂದರೆ ಈ ಶರೀರದಲ್ಲೇ ನಾವು ಶರೀರವನ್ನು ಪುಷ್ಟೀಕರಿಸುವುದು, ಶರೀರದಿಂದ ಮಾತ್ರ ಸುಖವನ್ನು ಅರಸುವಲ್ಲಿ ನಾವು ಆಸಕ್ತರಾಗಿದ್ದೇವೆ. ಇದರಿಂದ ನಾವು ಸಂಸಾರವನ್ನು ದಾಟುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಸಂಸಾರ ದಾಟುವುದಕ್ಕೋಸ್ಕರವಾಗಿ ಯೋಗ್ಯವಾದ ಮಾರ್ಗವನ್ನು ತೋರಿಸಿ ಎಂದು ಕೇಳ್ತಾ ಇದ್ದಾಗ ನಾರದ ಹೇಳ್ತಾ ಇದ್ದಾರೆ, ತಜ್ಜನ್ಮ ತಾನಿ ಕರ್ಮಾಣಿ ಸದಾ ಯಸ್ತನೋ ಮನೋವಚಃ ಋಣಾಂ ಯೇನ ಹಿ ವಿಶ್ವಾತ್ಮ ಸೇವ್ಯತೆ ಹರಿರೀಶ್ವರ. ಯಾವ ಜ್ಞಾನಿಯಾಗಿರ್ತಕ್ಕಂಥ ಏನು ಮಾಡಬೇಕು? ಶ್ರೀಹರಿಯನ್ನು ಸೇವಿಸಲ್ಪಡಬೇಕು. ಅದೇ ಜನರ ಸದ್ವಂಶ ಜನರ ಎಂದು ಹೆಸರು. ಯಾತಕ್ಕೆ ಹುಟ್ಟಿದ ಅಂದರೆ ಭಗವಂತ ತಿಳಿಯಕ್ಕೋಸ್ಕರ ಹುಟ್ಟಿದ್ದಾನೆ. ಶ್ರೀಹರಿಯ ಸೇವೆ ಅವಶ್ಯ ಕರ್ತವ್ಯ ಅಂದರೆ ಯಾರು ತಿಳಿತಾರೋ ಅದು ಮಾತ್ರ ಹುಟ್ಟು ಪ್ರಯೋಜನ ಅಂತ ತಿಳಿಬೇಕು, ಬೇರೆಯವದಲ್ಲ. ಕಿಂ ಜನ್ಮಭಿಃ ಸ್ತ್ರೀಭಿಃ ವಿವೇಹ ಶುಕ್ಲ ಸಾವಿತ್ರ ಯಾಜ್ಞಿಕೈಃ ಕರ್ಮಭಿಃ ವಾ ತ್ರಯೀ ಪ್ರೋಕ್ತೆ ಪುಂಸೋಪಿ ವಿವಿಧಾಯುಷಃ ಶ್ರುತೇನ ತಪಸಾ ವಾ ಕಿಂ ವಚೋಭಿಶ್ರುತವೃತ್ತಿಭಿಃ ಬುದ್ಧ್ಯಾ ವಾ ಕಿಂ ನಿಪುಣಾಯಃ ಬಲೇನ ಇಂದ್ರಿಯಾರಾಧಸ ಕಿಂ ವಾ ಯೋಗೇನ ಸಾಂಖ್ಯೇನ ನ್ಯಾಸಾತ್ ಸ್ವಾಧ್ಯಾಯೋರಪಿ ಕಿಂ ವಾ ಶ್ರೇಯೋಭಿರಿಶ್ಚೇನ ಯತ್ರ ಆತ್ಮಪ್ರದೋ ಹರಿಹಿ. ಭಗವಂತ ಪ್ರಸನ್ನನಾಗಬೇಕು, ಅವನ ಅಪರೋಕ್ಷ ಮಾಡಿಕೊಳ್ಳಬೇಕು ಅಂತ ಯಾರ ಜನ್ಮ ಸಿದ್ಧವಾಗಿದ್ದರೂ ಸಹ, ಉಪನಯನದಿಂದ ಬಂದಿದ್ದರು, ಅಹಿತಾಗ್ನಿಯಾಗಿರಲು ಅವಕಾಶ ಕೊಟ್ಟಿದ್ದರೂ ಆ ಶರೀರವನ್ನು ಪ್ರಯೋಜನವನ್ನು ಮಾಡಿಕೊಳ್ಳದೇ ಇದ್ದಾರೆ. ಶ್ರೀಹರಿಯನ್ನು ಕಾಣಲಾಗದೆ ವೇದೋಕ್ತ ಕರ್ಮಗಳಿಂದ ಪ್ರಯೋಜನವಿಲ್ಲ, ದೀರ್ಘಾಯುಷಿನಿಂದಲೂ ಪ್ರಯೋಗವಿಲ್ಲ. ಅಂತಹ ವಿದ್ಯೆ, ತಪಸ್ಸು, ಮಾತು, ಮನೋವ್ಯಾಪಾರ, ಕುಶಲ ಬುದ್ಧಿ, ಬಲ, ಇಂದ್ರಿಯಪಟತ್ವ, ಯೋಗ, ಸಾಂಖ್ಯ,
ಸನ್ಯಾಸವಾಗಲಿ, ಶಾಸ್ತ್ರಾಧ್ಯಯನ, ತೀರ್ಥಯಾತ್ರೆಯ ವ್ರತ ಮತ್ತು ವೈರಾಗ್ಯ, ಇದು ಯಾವುದರಿಂದಲೂ ಶ್ರೇಯಸ್ಸಾಧನಗಳಿಂದಲೂ ಪ್ರಯೋಜನವಿಲ್ಲ, ಏಕೆಂದರೆ ಭಗವಂತನನ್ನು ಕಾಣುವುದೇ ಮುಖ್ಯ ಪ್ರಯೋಜನ. ಹಾಗಾದರೆ ಮನುಷ್ಯನಾಗಿ ಹುಟ್ಟಿದ ಮುಖ್ಯ ಪ್ರಯೋಜನ ಏನು? ಶ್ರೇಯಸಾಮಪಿ ಸರ್ವೇಷಾಂ ಆತ್ಮ ಹಿ ಅವತರ್ಥಿತಃ ಸರ್ವೇಷಾಮಪಿ ಭೂತಾನಾಂ ಹರಿಃ ಆತ್ಮ ಆತ್ಮದಃ ಪ್ರಿಯಃ. ಎಲ್ಲ ಶ್ರೇಯಸ್ಸಾಧನೆಗಳಿಗೆ ಫಲವಾಗಿ ಉದ್ದಿಷ್ಟವಾದ ಶ್ರೀಹರಿ ಕೊನೆಯ ವಿಧಿಯಾಗಿದ್ದಾನೆ. ಶ್ರೀಹರಿ ಪ್ರಸನ್ನ ಆಗುವವರಿಗೆ ಪುಣ್ಯ ಫಲವೆಂದರ್ಥ. ಇದು ಪ್ರಸಿದ್ಧ. ಶ್ರೀಹರಿಯ ಶ್ರೇಯಸ್ಸಿನ ಅವಧಿಯಾಗಬೇಕಾದರೆ ಅವನು ಕೊಡುವ ಫಲವೇನು? ಶ್ರೀಹರಿಯಾದರೆ ತನ್ನನ್ನೇ ತಾನು ಕೊಟ್ಬಿಡ್ತಾನೆ. ಅವನು ಆನಂದ ರೂಪಿ, ತನ್ನನ್ನೇ ಕೊಡುವಂತವನು. ಆತ್ಮದಃ, ಶ್ರೀಹರಿ ಎಲ್ಲ ಪ್ರಾಣಿಗಳು ಪ್ರಿಯನಾಗಿದ್ದಾನೆ. ಆದ್ದರಿಂದ ಭಗವಂತನ ಹೇಗೆ ಸೇವಿಸಬೇಕು? ತಾವತ್ ಪರ್ಯಂತಮೇವ ಫಲಮಿತ್ಯವದಿಹಿ. ಎಲ್ಲ ಶ್ರೇಯಸ್ಸಾಧನ ಪರಮಾತ್ಮ ಪ್ರಾಪ್ತಿ ಪರ್ಯಂತವೇ ಫಲ, ಅದಕ್ಕಿನ್ನ ಹೆಚ್ಚಿನ ಫಲವಿಲ್ಲ. ಹೀಗೆ ಪರಮಾತ್ಮನೇ ಅವಧಿ ಅಂತೇಳಬೇಕು. ಯಥಾತಂ ರೋಮೂಲ ನಿಷೇಚೇನ ತೃಪ್ಯಂತೆ ತತ್ಸಂಬಂಧ ಭುಜೋಪರ ಶಾಖಾಃ ಪ್ರಾಣೋಪಹಾರ ಚೇತೇಂದ್ರಿಯಾಣಂ ತಥೈವ ಸರ್ವಾಹಣಮುಚ್ಯತೆ ಯಾಃ. ಹೇಗೆ ಗಿಣದ ಬೇರಿಗೆ ನೀರು ಹಾಕೋದ್ರಿಂದ ಬುಡ, ದೊಡ್ಡ, ಸಣ್ಣ ರೆಂಬೆಗಳು, ಎಲೆಗಳು, ಹೂವು, ಹಣ್ಣು ಎಲ್ಲ ತೃಪ್ತಿಯನ್ನು ಹೊಂದುತ್ತೋ ಹಾಗೆ ಭೋಜನ ಮಾಡೋದು ಎಲ್ಲ ಇಂದ್ರಿಯಗಳು ತೃಪ್ತಿಯಾಗುತ್ತದೋ ಹಾಗೆ ದೇವತೆಗಳ ತೃಪ್ತಿಗೆ ಕಾರಣವಾದ ಪೂಜೆ ಅಂತರ್ಯಾಮಿಯಾದ ಶ್ರೀಹರಿ ಪೂಜೆ. ಎಲ್ಲರಲ್ಲೂ ಅಂತರ್ಯಾಮಿಯಾಗಿ ನೋಡಬೇಕು. ನಮ್ಮಲ್ಲೂ ಅಂತರ್ಯಾಮಿಯಾಗಿರ್ತಕ್ಕಂಥವನು ಯಾರು? ಬಿಂಬರೂಪಿ ಭಗವಂತ. ಅವನನ್ನು ನಾವು ಕಾಣದೇ ಇದ್ದರೆ ಈ ಜನ್ಮವೇ ವ್ಯರ್ಥ. ಮತ್ತು ಬೇರೆ ದೇವತೆಗಳನ್ನು ಪರಿವಾರತೆಯ ಗ್ರಾಹ್ಯ. ಯಥೈವ ಸೂರ್ಯಾತ್ ಪ್ರಭವಂತಿ ಗಾವಃ ಪುನಶ್ಚ ತಸ್ಮಿನ್ ಪ್ರವಶಂತಿ ಕಾಲೇ ಭೂತಾನಿ ಭೂಮೋ ಸಿರಿ ಜಂಗಮಾನಿ ತಥಾ ಹರಾವೇವ ಗುಣಪ್ರವಾಹಃ. ಹೇಗೆ ಸೂರ್ಯನಿಂದ ಉದಯ ಕಾಲದಲ್ಲಿ ಸೂರ್ಯನಿಂದ ಕಿರಣಗಳು ಹೊರಗೆ ಬರ್ತಾ ಇರುತ್ತೋ ಹಾಗೆ ಸ್ಥಾವರ ಜಂಗಮ ಹುಟ್ಟುವ ಕಾಲದಲ್ಲಿ ಭೂಮಿಯಿಂದ ಬರುತ್ತದೋ ಮತ್ತೆ ಮತ್ತೆ ಮರಣಾಂತರದಿಂದ ಭೂಮಿಯನ್ನೇ ಪ್ರವೇಶಿಸುತ್ತದೆ. ಹೇಗೆ ಸೂರ್ಯದ ಕಿರಣಗಳು ಬರುತ್ತೆ ಮತ್ತು ಸಂಜೆಯ ಕಾಲದಲ್ಲಿ ಮುಳುಗುತ್ತೋ ಹಾಗೆ ಜೀವರು ಹುಟ್ಟುತ್ತಾರೆ, ಸಾಯುತ್ತಾರೆ. ಹೀಗೆ ಮಾಡಿದರೆ ಭಗವಂತನ ತಿಳಿದೇ ಹೋದರೆ, ಸರ್ವಕರ್ತವಾದ ಭಗವಂತನ ತಿಳಿದೇ ಹೋದರೆ ಏನೂ ಪ್ರಯೋಜನವಿಲ್ಲ. ಏತತ್ಪರಂ ತಜ್ಞಃ ತದಾಕಾತ್ ಆತ್ಮನಂ ಪದಂ ಸಕೃದ್ಭಾತಂ ಸವಿತು ಯಥಾ ಪ್ರಭಃ ಯಥಾಸೋ ಜಾಗೃತಿ ಸುಪ್ರವರ್ತಯೋಃ ದ್ರವ್ಯಕ್ರಿಯಾಕಾರಕ ವಿಭ್ರಮಾತ್ಯಯಃ. ಎಲ್ಲ ಜೀವರು ಭಗವಂತನನ್ನು ಕಾಣದೆ ಅವರು ವ್ಯಾಪಾರಗಳಲ್ಲಿ ತೊಡಗಿರ್ತಾರೆ. ಅವಿದ್ಯಾ ಭಾವನೆಯಿಂದ ಅಪರೋಕ್ಷ ಉದ್ಯೋಗವಿಲ್ಲದಿದ್ದಂತೆ ಇದ್ದಾರೆ. ಪ್ರಾಣೇಂದ್ರಿಯ ಜಯದಿಂದ ಅಪರೋಕ್ಷದಲ್ಲಿ ತೊಡಗಿ ಪ್ರಬುದ್ಧ ವ್ಯಾಪಾರ ಆಗಬೇಕು. ಆದರೆ ಪುರುಷನನ್ನು ಹೆಚ್ಚಿಸಬೇಕು. ದೇಹವೇ ಆತ್ಮೆಂಬ ದ್ರವ್ಯ ಭ್ರಮ, ನಾನೇ ಸ್ವತಂತ್ರ ಕ್ರಿಯಾಭ್ರಮ, ನನ್ನದೇ ಇಂದ್ರಿಯಗಳು ಎಂಬ ಕಾರಕ ಭ್ರಮ, ಇದೆಲ್ಲ ಭ್ರಮದಿಂದ ಓಡಾಡ್ತಾ ಇದ್ದಾರೆ. ಈ ಮೂರು ಭ್ರಮಗಳಿಂದ ನಾವು ಎಚ್ಚೆತ್ತುಕೊಳ್ಳಬೇಕು. ಆತ್ಮಭಾವ ಶರೀರೇತು ದ್ರವ್ಯಭಾವ ಉದಾಹತಃ ಕ್ರಿಯಾಭ್ರಮಸ್ತು ಅಹಂಕಾರಂ ಮದೀಯಾನ್ ಇಂದ್ರಿಯಾಣಿತು ಕಾರಕಭ್ರಮ ಇತ್ಯುಕ್ತಂ. ಏತೇ ವಿಭ್ರಮ ಯದಾ ಶ್ವಾಸಾದಿವೃತ್ತಲೋಪೇನ ಪ್ರಾಣ ಉದ್ಯೋಗಿನ ತದಾ ವಿಲೀಯಂತೆ ಪ್ರಾಣಭಕ್ತ್ಯಾ ನಿತ್ಯಂ ಸ್ಥಾಪಯಿತುಂ ಸ್ಫುಟಂ ಉದ್ಯೋಗ ಏವ ಜಾಗೃತ್ಯಾದ ಯೋಗೀನ ಮುಕ್ತಸಿದ್ಧೆಯೇ. ಯಾವ ಜೀವ ಈ ದೇಹವೇ ದ್ರವ್ಯದ ವಿಷಯದಲ್ಲಿ ನಾನು ಎಂಬ ಭ್ರಮೆ ಹೊಂದಿದ್ದಾನೋ, ನಾನಲ್ಲ ಅಂತ ಸರಿಯಾಗಿ ತೋರದಿರುವಿಕೆಯ ಒಂದು ಭ್ರಮೆ, ಕ್ರಿಯಾಭ್ರಮ ಅಂದರೆ ನಾನೇ ಸ್ವತಂತ್ರ ಎಲ್ಲವನ್ನು ಮಾಡುತ್ತೇನೆ ಎನ್ನುವ ಭ್ರಮೆ, ಕಾರಕ ಭ್ರಮ ಅಂದರೆ ಇಂದ್ರಿಯಗಳು ನನ್ನ ಅಧೀನ ಇದೆ ಎನ್ನುವ ಭ್ರಮೆ.
ಈ 3 ಭ್ರಮೆಗಳು ಕರಗಿ ಹೋಗಲು ಸದಾ ಅಜ್ಞಾನ ನಿಧಿಯಲ್ಲಿರುವ ಅಂದರೆ ಮುಕ್ತಿಯೋಗ್ಯರು ಪ್ರಾಣಭಕ್ತಿಯ ಬಲದಿಂದ ಭಗವಂತನ ಅಂದರೆ ವಿಶೇಷವಾದ ವಾಯುದೇವರ ಅನುಗ್ರಹದಿಂದ ಶ್ವಾಸಾದಿ ಪ್ರಾಣವಾಯು ವ್ಯಾಪಾರ ನಿಲ್ಲಿಸಿದರೆ ಆಗ ಪ್ರಾಣಗಳು ಇಂದ್ರಿಯಗಳು ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ತೊಡಗುತ್ತದೆ. ಇಂದ್ರಿಯ ಪ್ರಾಣಗಳು ಜಾಗರವೆಂದರೆ ಅಥವೋ ಜಾಗೃತಿ ಎಂದು ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಅದರ ಮೂಲಕ ಯೋಗಿಗಳಿಗೆ ಮುಕ್ತಿ ಸುದ್ದಿಗೆ ಯತ್ನಿಸುವುದು. ಈ ರೀತಿ ಆಧ್ಯಾತ್ಮ ಗ್ರಂಥ ತಿಳಿಸಿದೆ. ಅಂದರೆ ತತ್ವಾಭಿಮಾನಿ ದೇವತೆಗಳ ಪ್ರಾರ್ಥನೆಯಿಂದ ಮತ್ತು ವಾಯುದೇವರ ವಿಶೇಷ ಪ್ರಾರ್ಥನೆಯಿಂದ ಭಗವಂತನನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಯಥಾ ಲಭ್ಯಸ್ಯ ಭ್ರಮತಂ ಪ್ರಕಾಶಃ ಭವಂತಿ ಭೂಯೋ ನ ಭವಂತಿ ಅನುಕ್ರಮಾತ್ ಏವಂ ಪರೇ ಬ್ರಹ್ಮಣಿ ಶಕ್ತಯತ್ಯ ಸಮೂಹಸ್ತಮಃ ಸತ್ವಮಿತಿ ಪ್ರವಾಹ. ಭಗವಂತನಲ್ಲಿ ನಾವು ಸಂಘ ಮಾಡದೆ ಪ್ರಪಂಚದಲ್ಲಿ ಸಂಘ ಮಾಡಿದರೆ ಅನ್ಯತಾಗತಿಯವಾಗುತ್ತದೆ. ನಮ್ಮ ಜೇಯ ಸುಗಳು ಸಿಗುವುದಿಲ್ಲ ಅಂದರ್ಥ. ತೇನೈಕ ಮಾ ಆತ್ಮನಮಶೇಷ ದೇಹೀನಾಂ ಕಾಲಂ ಪ್ರಧಾನಂ ಪುರುಷಂ ಪರೇಶಂ ಸ್ವತೇಜಸಂ ದಸ್ತಗುಣಪ್ರವಾಹ ಮಾತ್ಯೇಕಭಾವೇನ ಭಜದ್ವಮದ್ಧಾ. ಎಲ್ಲ ಜೀವನ ಅಂತರ್ಯಾಮಿಯಾಗಿರ್ತಕ್ಕಂಥ ಮುಖ್ಯವಾದ ಶ್ರೀಹರಿ ಅತಿಶಯವಾಗಿ ಶ್ರೀಹೊಬ್ಬನೇ ಪೂರ್ಣ ಎಂಬ ಭಾವನೆ ಜ್ಞಾನದಿಂದ ಸೇವಿಸಬೇಕು. ಇದು ಶ್ರುತಿಗಳ ಸಮ್ಮತವಾಗಿದೆ. ದೇವತೆಗಳು ಇದೇ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಏಕಮೇವ ದ್ವಿತೀಯಂ ಆತ್ಮಾನಾಮೇವ ಲೋಕೋಪಾಸೀತ ಎಂದು ಉಪನಿಷತ್ತು ಸಹ ನುಡಿದಿದೆ. ಗುಣಬದ್ಧನಲ್ಲ ಎಂಬುದನ್ನು ಸ್ವತೇಜಸ ಶಬ್ದಗಳ ಬಳಕೆಯಿಂದ ತಿಳಿಸಿ ಸೇವ್ಯ ಆಗಿದ್ದಾನೆ ಭಗವಂತ. ಅವನನ್ನು ಹೇಗೆ ತಿಳಿಯಬೇಕು? ಪೂರ್ಣಃ ವಿಷ್ಣು ಸ ಏವ ಏಕಃ ಇತಿ ಭಾವ ಯಾಯಿರಿತಃ ಆತ್ಮೈಕ ಭಾವ ಇತಿ ತಂ ವಿದು ಬ್ರಹ್ಮಾತ್ಮದರ್ಶಿನಃ ಅಂತ ನಿತ್ಯ ಸಂಹಿತಾದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆತ್ಮೈಕ ಭಾವ ಅಂದರೆ ವಿಷ್ಣು ಒಬ್ಬನೇ ಪೂರ್ಣ ಎಂಬ ಭಾವ ಎಂಬ ಜ್ಞಾನ. ಅದನ್ನೇ ಪರಬ್ರಹ್ಮ ಜೀವಾತ್ಮನ ಸ್ವರೂಪ ಎಲ್ಲ ಜ್ಞಾನಿಗಳು ಆತ್ಮೈಕ ಭಾವ ಎಂದು ಅಂಗೀಕರಿಸಿದ್ದಾರೆ. ಹೀಗೆ ಸತ್ಯ ಸಂಹಿತೆಯಲ್ಲಿ ಹೇಳಿದ್ದಾರೆ. ನಿರಸ್ತ ಸಂಕಲ್ಪ ವಿಕಲ್ಪಮದ್ವಯಂ ದ್ವಯಾಪವಾದೋ ಪರಮೋಪಲಂಘನಂ ಅನಾದಿಮಧ್ಯಂತ ಅಜಸ್ತ ನಿವೃತ್ತಿಂ ಸಜ್ಞಪ್ತಿ ಮಾತ್ರಮಂ ಭಜತಾಮಯ ದೃಶ. ಭಕ್ತರಿಗೆ ಅನುಗ್ರಹ ಮಾಡಿ ಸಂಕಲ್ಪ ವಿಕಲ್ಪಗಳು ಇಲ್ಲದಂತೆ ಮಾಡುವ ಆದಿ ಮಧ್ಯ ಅಂತ್ಯಗಳಿಲ್ಲದ ನಿತ್ಯಾನಂದ ಸ್ವರೂಪಿಯಾದ ಕೇವಲ ಜ್ಞಾನರೂಪನಾದ ಶ್ರೀಹರಿಯನ್ನು ಅನುಭವಕ್ಕೆ ಬರುವಂತೆ ಉಪಾಸನೆಯನ್ನು ಮಾಡಬೇಕು. ಶ್ರೀಮದಾನಂದ ಹೇಳುತ್ತಾರೆ, ಸಂಕಲ್ಪಶ್ಚ ವಿಕಲ್ಪಶ್ಚ ಋತೇ ವಿಷ್ಣು ಪ್ರಸಾದತಃ ನೈವ ಸಂಭವತೋ ವಿಷ್ಣು ಸಮಾಭಾವಸ್ತು ಸೋದ್ವಯಂ. ವಿಷ್ಣುವಿನ ಅನುಗ್ರಹ ಇಲ್ಲದೆ ಜೀವರಿಗೆ ಮನಸ್ಸಿನ ಸಂಕಲ್ಪ ವಿಕಲ್ಪಗಳು ಬರುವುದಿಲ್ಲ. ಆ ಕಾರಣದಿಂದ ಶ್ರೀಹರಿಯನ್ನು ನಿರಸ ಸಂಕಲ್ಪ ವಿಕಲ್ಪ ಎನಿಸುತ್ತಾನೆ. ಅವನಿಗೂ ಯಾರೂ ಸಮಾನ ಇಲ್ಲದ್ರಿಂದ ಅದ್ವಯ ಅನಿಸುತ್ತಾನೆ. ಹೀಗೆ ಭಾಗವತದಲ್ಲಿ ತಿಳಿಸಿದೆ. ದಯೆಯ ಸರ್ವಭೂತೇಷು ಸಂತುಷ್ಟೇ ಯೇನ ಕೇನವ ಸರ್ವೇಂದ್ರಿಯ ಉಪಶಾಂತ ಚಾತುಷ್ಟತ್ಯಾಶು ಜನಾರ್ದನ. ಶ್ರೀಹರಿ ಇಚ್ಛೆಯಿಂದ ಒದಗಿದ ಶಾಸ್ತ್ರವಿಹಿತ ಅನ್ನಪಾನಾದಿಗಳಿಂದ ತೃಪ್ತಿಪಡುವುದರಿಂದ ಎಲ್ಲ ಇಂದ್ರಿಯಗಳನ್ನು ಶ್ರೀಹರಿಯಲ್ಲಿ ನಿಷ್ಠವಾಗಿರುವಂತೆ ಮಾಡುವುದರಿಂದ ಜನಾರ್ದ ಬಹುಬೇಗ ತೃಪ್ತಿಯಾಗುತ್ತಾನೆ. ಅಪಗತ ಸಕಲೇಶಗಳು ಮನಾತ್ಮಧನ್ಯ ವಿರತಮೇದಿತ ಭಾವನೋಪಹೂತಃ ನಿಜ ಜನವಶಗತ್ತಾತ್ಮ ನೋನ್ಯೋ ಸರತಿ ಛಿದ್ರವಕ್ಷರ ಸತಾಂ ಹಿ. ಎಲ್ಲ ಲೌಕಿಕಾಸನ್ನು ದೂರ ಮಾಡಿ ಭಗವಂತನಲ್ಲಿ ಆಸಕ್ತನಾಗಬೇಕು ಎಂದರ್ಥ. ಶ್ರೀಹರಿ ಅಕ್ಷರನಾದ್ದರಿಂದ ಆಕಾಶದಂತೆ ಭಕ್ತರ ಮನಸ್ಸಿನ ಕದಲದೆ ನಿಂತು ಬಿಡುವನು. ಆದ್ದರಿಂದ ಅವನು ಭಕ್ತವಶನಾಗುತ್ತಾನೆ. ನ ಭಜತಿ ಕುಮನೀಷಾಣಂ ಸ ಇಚ್ಛಾ ಹರಿಯ ಧನಾತ್ಮಧನ ಪ್ರಿಯೋ ರಸಜ್ಞಃ ಶ್ರುತಧನ ಕುಲಕರ್ಮಣಂ ಮದೈರ್ಯ ವಿದದಾತಿ ಪಾಪಕಂ ಕಿಂಚನೇಶು ಸತ್ಸುಹು. ಯಾವ ಕುಬುದ್ಧಿಗಳು ಸಂಪತ್ತು ಸತ್ಕುಲ ಇವು ಕೆಲಸಗಳಿಂದ ಬಂದ ಬುದ್ಧಿಭ್ರಂಶ
ಇದು ಕಾರಣದ ವ್ಯಾಪಾರಗಳಿಂದ ಮದಕ್ಕೆ ಕಾರಣವಾಗುತ್ತೆ. ಈ ಸಂಪತ್ತಿನ ಜನರಲ್ಲಿ ಅಪರಾಧವನ್ನು ಮಾಡುತ್ತಾರೆ. ಅಂತಹ ಕುಸಿತ ಬುದ್ಧಿಯ ಜನರ ಪೂಜೆ ಭಕ್ತಿರಸವನ್ನು ತಿಳಿದು ಹರಿ ಸ್ವೀಕರಿಸಿ ಫಲವನ್ನು ಕೊಡುವುದಿಲ್ಲ. ಆದ್ದರಿಂದ ಈ ಕುಸಿತ ಬುದ್ಧಿಯನ್ನು ಬಿಡಬೇಕು. ಪ್ರಿಯೋ ಹಿ ಜ್ಞಾನಿನ ಅತ್ಯರ್ಥಂ ಅಹಂ ಚ ಸ ಮಮ ಪ್ರಿಯ ಅಂತ ಶ್ರೀಹರಿ ಭಕ್ತ ಪ್ರಿಯ ಅಂತ ತಿಳಿಸಿದ್ದಾರೆ. ಅದನಾಶತು ಏವಾತ್ಮ ಧನಶ್ಯ ಅದನಾತ್ಮಧನಃ. ಹರಿಪೂಜೆಗೆ ವಿನಿಯೋಗವಾಗದೇ ಇರತಕ್ಕಂಥ ಧನ ಒಂದು ಮದಕ್ಕೆ ಕಾರಣವಾಗುತ್ತದೆ. ಧನ ಇಲ್ಲದವರು ಪರಮಾತ್ಮನ ಧನದಂತೆ ಪ್ರಿಯನೆಂದು ಕಾಣುವರು. ಅದನಾತ್ಮಧನರು. ಭಗವಂತನೇ ಧನ, ಭಗವಂತನೇ ಧ್ಯೇಯ, ಭಗವಂತನೇ ಗುರಿ. ಈ ರೀತಿಯಲ್ಲಿ ನಾವು ತಿಳಿಯಬೇಕು. ಇದರಂತೆ ಲಕ್ಷ್ಮೀದೇವಿ ಬ್ರಹ್ಮದೇವರು ಎಲ್ಲರೂ ಅನುಸರಿಸಿದ್ದಾರೆ. ಶ್ರೀಯಾಂ ದೇವಶ್ಯ ಮೃತ್ಯಾನ್ ಆತ್ಮಾನುತೆ ಬಹುಕೇಶವ ನಾತ್ಮಾರ್ಥಾಯ ತಸ್ತೆ ಭಕ್ತಿಯ ಸರ್ವೋತ್ತಮೋತ್ತಮ. ಶ್ರೀಹರಿ ಲಕ್ಷ್ಮಿಯನ್ನು ದೇವತೆಗಳನ್ನು ತನ್ನ ಭಕ್ತರೆಂದು ಆಧರಿಸುತ್ತಾನೆ ಹೊರತು ತನ್ನ ಸುಖಕ್ಕಾಗಿ ಅಲ್ಲ. ಆದ್ದರಿಂದ ಭಕ್ತಿ ವಿಷಯದಲ್ಲಿ ಎಲ್ಲ ಉತ್ತಮರಿಗಿಂತಲೂ ಉತ್ತಮರು. ಭಕ್ತಿನೇ ಶ್ರೇಷ್ಠ. ಲಕ್ಷ್ಮಿಯಲ್ಲಿ ಹೆಚ್ಚಾದ ಭಕ್ತಿ ಇರುವುದರಿಂದ ಭಗವಂತನನ್ನು ಸಮೀಪ ಇದ್ದಾಳೆ ಅಂತ ತಿಳಿಬೇಕು. ಆದ್ದರಿಂದ ಭಗವದ್ಭಕ್ತರು ಏನು ಮಾಡಬೇಕು? ಭವತಾಂ ವಂಶ ದುರ್ಯೋ ಭೂಯಾತ್ ಶಿತರತಃ ಸ್ವರಾಟ್ ಗುರುದ್ವಾರವಚೋ ಬಾಣೈ ನಿರ್ಭಿನ್ನಂ ಹೃದಯೋರ್ಭಕಃ. ಯಾವ ಧ್ರುವ ಮಹಾರಾಜನಿಗೆ ನಾರದರು ಉಪದೇಶ ಮಾಡಿದ್ದು ಭಗವಂತನನ್ನೇ ತಿಳಿ, ಆ ಭಗವಂತ ನಿನ್ನಲ್ಲಿಯೇ ಇದ್ದಾನೆ ಎಂದು ಉಪದೇಶ ಮಾಡಿದಂತೆ ಆಗ ಧ್ರುವ ಭಗವಂತನನ್ನು ಏಕಚಿತ್ತವಾಗಿ ಭಜಿಸಿದಾಗ 5 ವರ್ಷದ ಹಸುಳೆ ಅವನೇ ನಾರದರ ಉಪದೇಶದಿಂದ ಶುದ್ಧ ಜ್ಞಾನವನ್ನು ಪಡೆದುಕೊಂಡು ಭಗವಂತನನ್ನು ಆರಾಧನೆ ಮಾಡಿದ ಚರಿತ್ರೆ ಈ ಭಾಗವತದಲ್ಲಿ ತಿಳಿಸಿದ್ದಾರೆ. ಸರ್ವೋತ್ತಮತ್ವಾದ್ ವಿಷ್ಣು ಹಿ ಮಾಯಾ ಇತ್ಯೇವ ಶಬ್ದತೆ ದೇವಾನಾಂ ಉತ್ತಮ ಮುನೀನ್ ವಿನಾ ಕೇ ಶೈ ಶಿಂಶುಮಾರಕಂ ಹರೇ ಗುಹಂ ಪ್ರವಿಷ್ಟಾಸು ಧ್ರುವೋ ದೇವಾಸು ತದ್ಗತಃ ಅಂತ ಮತ್ಸ್ಯ ಪುರಾಣದಲ್ಲಿ ತಿಳಿಸಿದ್ದಾರೆ. ಆ ಧ್ರುವನು ನಾರದರಿಂದ ಉಪದೇಶ ಮಾಡಿಕೊಂಡು ಯಾವ ಪಥವನ್ನು ಯಾವ ಮಾರ್ಗವನ್ನು ಗಳಿಸಿಕೊಂಡ ಅಂದರೆ ಉತ್ತಮವಾದ ಧ್ರುವಲೋಕವನ್ನು ಪಡೆದುಕೊಂಡ. ಅಂತಹ ಧ್ರುವಲೋಕವನ್ನು ಸಮೀಪಿಸುವುದು ಯಾರು ಅಂದರೆ ದೇವತೆಗಳು ಮತ್ತು ಮನನಶೀಲರಾದ ಮುನಿಗಳು ಮಾತ್ರ. ಬೇರೆಯವರು ಹೋಗಲಿಕ್ಕೆ ಸಾಧ್ಯವಿಲ್ಲ. ಇದು ನಮಗೆ ಮುಖ್ಯ ತಾತ್ಪರ್ಯ. ಭಗವಂತ ಪುರುಷೋತ್ತಮ ನಮ್ಮಲ್ಲೇ ಬಿಂಬರೂಪನಾಗಿದ್ದಾನೆ. ಆದರೆ ಈ ಬಿಂಬನನ್ನು ಯಾರು ಪರಿಚಯಿಸುತ್ತಾರೆ? ನಾರದ ಮುನಿಗಳೇ ಪುರಂದರದಾಸರಾಗಿ ಪರಿಚಯಿಸುತ್ತಾರೆ. ಯಾರು ಹೊಂದಲು ಸಾಧ್ಯ? ದೇವತೆಗಳು ಮತ್ತು ನಿತ್ಯ ಮನನಶೀಲರು. ನಮ್ಮಲ್ಲಿ ಯಾರು ಮನನಶೀಲರಾಗಿದ್ದೇರಿವೆಯೋ ಅವರು ಮಾತ್ರ ನಮ್ಮ ಪುರುಷೋತ್ತಮ ಅಂದರೆ ನಮ್ಮ ಬಿಂಬನನ್ನು ಆರಾಧನೆ ಮಾಡಲಿಕ್ಕೆ, ನಮ್ಮ ಬಿಂಬನನ್ನು ಪರಿಚಯ ಮಾಡಿಕೊಳ್ಳಲಿಕ್ಕೆ ನಾವು ಸಮರ್ಥರಾಗುತ್ತೇವೆ ಹೊರತು ಲೋಕದಲ್ಲಿ ನಾವು ಆಸಕ್ತರಾಗಿದ್ದಾಗ ಅನ್ಯಾಸಕ್ತರಾಗಿ ಸಂಕಲ್ಪ ವಿಕಲ್ಪ ಭ್ರಮೆಯಿಂದ ಕೂಡಿದ್ದಾಗ ನಮ್ಮ ಒಳಗೆ ಇರತಕ್ಕಂಥ ಬಿಂಬನ ಪರಿಚಯ ಆಗುವುದಿಲ್ಲ ಎಂಬ ಅತಿ ನಿಷ್ಠೂರವಾದ ಕಠಿಣವಾದ ಶಬ್ದಗಳಿಂದ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದಲೇ ಧ್ರುವ ಪದವಿಯನ್ನು ಹೊಂದಿದ ನಾರದರಿಂದ ಉಪದೇಶಗೊಂಡಿದ್ದು, ಧ್ರುವನ ಜೊತೆಯಲ್ಲೇ ಬಂದಿರತಕ್ಕಂಥ ಅವನ ಸೋದರ ಇವನ ಮಾರ್ಗವನ್ನು ತಿಳಿಯದೆ ಅನ್ಯತಗತಿಯನ್ನು ಹೊಂದಿದ. ಅದರಂತೆ ಎಲ್ಲ ಕಾಲದಲ್ಲೂ ಸಹ ಭಗವತ್ ಪ್ರಜ್ಞೆಯನ್ನು ಹೇಳುವ ಜನರಿದ್ದರು. ಅವರಲ್ಲಿ ಯಾವ ರೀತಿಯಾದ ಮನ್ನಣೆಯನ್ನು ತೋರದೆ ಜನ್ಮವನ್ನೇ ವ್ಯರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಇದು ಪ್ರತಿಯೊಬ್ಬರಿಗೂ ಪುರಂದರದಾಸ ಹೇಳಿರ್ತಕ್ಕಂಥ ಅತ್ಯಂತ ರಹಸ್ಯವಾದ ವಿದ್ಯೆ ಬಿಂಬೋಪಾಸನೆ.
ಆ ಬಿಂಬನೇ ಪುರುಷೋತ್ತಮ, ಅವನೇ ನಿಮ್ಮ ಪುರುಷ ಅಂದರೆ ದೇಹದೊಳಗಿರತಕ್ಕಂಥವನು. ಇದೇ ತಿಳಿಸುವುದು ಪುರಾಣ. ಆದ್ದರಿಂದ ಇದೆಲ್ಲವನ್ನು ನಾವು ಒಟ್ಟು ಸೇರಿಸಿ ಹೇಳಿರುವುದು ಪುರಾಣ ಪುರುಷೋತ್ತಮ ಎಂಬುದು. ಆದ್ದರಿಂದ ಇದನ್ನು ವಿಶೇಷ ಆಕಾರವಾಗಿ ತಿಳಿದುಕೊಳ್ಳಿರಿ. ಬಿಂಬೋಪಾಸನೆಯಲ್ಲಿ ನೀವು ತೊಡಗಿಸಿಕೊಳ್ಳಿರಿ ಎಂಬ ದಿವ್ಯ ಆದೇಶವನ್ನು ಶ್ರೀ ಪುರಂದರದಾಸರು ಮಾಡಿದರು ಎಂಬುದೇ ಮುಖ್ಯ ತಾತ್ಪರ್ಯವಾಗಿದೆ. ಇಂತಹ ದಿವ್ಯ ಆಲೋಚನೆಯನ್ನು ಒದಗಿಸಿದ ಪುರಂದರದಾಸರಿಗೆ ವಿಶೇಷವಾಗಿ ನಮಸ್ಕರಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತ ನಮ್ಮ ಉಕ್ತಿಮಿದೆ ಮಾಂದೆ ಹೇಳಿ ನಾವು ಈ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದಿದೆ. ಈ ಜನ್ಮ ಬಂದಾಗ ನಾವು ಭ್ರಮೆಯಿಂದ ಲೋಕದ ಆಶೆಯಿಂದ ನಾವು ಅನ್ಯತಾ ಮಾರ್ಗದಲ್ಲಿ ಚಲಿಸಿದರೆ ಸೂರ್ಯನ ಕಿರಣಗಳು ಹೇಗೆ ಮತ್ತೆ ಮತ್ತೆ ಹುಟ್ಟುತ್ತದೋ ಹಾಗೆ ನಾವು ಮತ್ತೆ ಮತ್ತೆ ಹುಟ್ಟುತ್ತೇವೆಯೇ ಹೊರತು ಉದ್ಧಾರವಾಗುವುದಿಲ್ಲ. ಎಲ್ಲಿ ತನಕ ನಾವು ಪುರುಷೋತ್ತಮ ಅಂದರೆ ಬಿಂಬನನ್ನು ಪರಿಚಯವೇ ಮಾಡಿಕೊಳ್ಳುವುದಿಲ್ಲವೋ, ಬಿಂಬನನ್ನು ಆರಾಧನೆ ಮಾಡಿಕೊಳ್ಳುವುದಿಲ್ಲವೋ, ಎಲ್ಲವೂ ನನ್ನ ಬಿಂಬನಿಂದಲೇ ಆಗುವುದು ಎಂಬ ದಿಟ್ಟ ನಿರ್ಧಾರವನ್ನು ನಾವು ತೆಗೆದುಕೊಳ್ಳುವುದಿಲ್ಲವೋ, ಅಲ್ಲಿಯ ತನಕವೂ ಮನುಷ್ಯ ಸಂಸಾರದಲ್ಲಿ ಇರಬೇಕಾಗುತ್ತದೆ ಎಂಬ ಎಚ್ಚರಿಕೆ ಮಾತನ್ನು ಪುರಂದರದಾಸರು ನೀಡಿದ್ದಾರೆ ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದ. ಇಂತಹ ಸಂಸಾರ ಬಂಧನದಿಂದ ವಿಮೋಚನೆಯಾಗೋಕ್ಕೋಸ್ಕರವಾಗಿಯೇ ಭಗವಂತ ನಮಗೆ ಈ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಅದು ನಮ್ಮ ತಂದೆ ತಾಯಿಗಳ ಪುಣ್ಯ ಪ್ರಭಾವದಿಂದ, ಯಾವುದೋ ಪುಣ್ಯ ಪ್ರಭಾವದಿಂದ ನಮಗೆ ಈ ಶರೀರ ಬಂದಿದೆ. ಇದು ನಮ್ಮ ತಂದೆ ತಾಯಿಗಳ ಪುಣ್ಯ ಪ್ರಭಾವವೂ ಹೌದು, ಅವರಿಗೆ ಗುರು ಹಿರಿಯರ ಪುಣ್ಯ ಪ್ರಭಾವವೂ ಹೌದು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳ ಪುಣ್ಯ ಪ್ರಭಾವವೂ ಹೌದು ಮತ್ತು ಭಾರತೀಪತಿ ವಾಯುದೇವರ ವಿಶೇಷ ಅನುಗ್ರಹವೂ ಹೌದು. ಇವೆಲ್ಲವೂ ಅನಾದಿ ಕಾಮಕರ್ಮದಂತೆ ಮಾಡಿದ ಅತಿ ಪುಣ್ಯ ಪ್ರಭಾವದಿಂದಲೇ ವಾಯುದೇವರು ನಮ್ಮಲ್ಲಿ ಸಂತೋಷವಾಗಿ ತತ್ವಾಭಿಮಾನ ದೇವತೆಗಳಿಂದ ಗುರು ಹಿರಿಯರ ಮೂಲಕ ನಮ್ಮ ತಂದೆ ತಾಯಿಗಳ ಮೂಲಕ ನಮಗೆ ಈ ಶರೀರವನ್ನು ಕೊಟ್ಟಿದ್ದಾರೆ. ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಭಗವಂತ ಸರ್ವೋತ್ತಮ, ಅವನೇ ಬಿಂಬರೂಪ, ಅವನೇ ಪುರುಷೋತ್ತಮ ಎಂಬುದನ್ನಾಗಿ ನಾವು ತಿಳಿಯಬೇಕು. ಅವನೇ ಸ್ವತಂತ್ರ. ಆದ್ದರಿಂದ ಇವರೆಲ್ಲರಲ್ಲೂ ಇರತಕ್ಕಂಥ ಪರಮಪುರುಷನಾದ ನಮ್ಮ ಬಿಂಬನಾದ ಲಕ್ಷ್ಮೀನಾರಾಯಣರನ್ನು ನಾವು ಭೂಯಿಷ್ಟಾಂತ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತ ನಮ ಉಕ್ತಿಮಿದೇಮ ಎಂದು ಹೇಳಿ ಸದಾ ಸ್ಮರಣೆಯನ್ನು ಮಾಡುತ್ತಿರಲೇ ಇರಬೇಕು. ಭಗವಂತನ ಉಪಕಾರ ಸ್ಮರಣೆಯನ್ನು ಖಂಡಿತವಾಗಿಯೂ ಪ್ರತಿ ಕ್ಷಣವೂ ಮಾಡುತ್ತಿರಬೇಕು. ಇದರಿಂದಲೇ ನಮಗೆ ಜನ್ಮ ಸಾರ್ಥಕವಾಗುವುದು. ಭಗವಂತನ ತೃಪ್ತಿಯಾದನೆಂದರೆ ಕಿಮಲಬ್ಧಂ ಪ್ರಸನ್ನ ಶ್ರೀನಿಕೇತನೇ. ಭಗವಂತನ ಒಲಿದನೆಂದರೆ ಎಲ್ಲವೂ ಭಗವಂತನ ಮಾರ್ಗವನ್ನು ತೋರಿಸುತ್ತಾನೆ. ಭಗವಂತನ ದಿವ್ಯ ಜ್ಞಾನವನ್ನು ಕೊಟ್ಟು, ಅಪರೋಕ್ಷ ಜ್ಞಾನವನ್ನು ಕೊಟ್ಟು ನಮ್ಮ ಸ್ವರೂಪ ಆವಿರ್ಭಾವರಾದ ಮೋಕ್ಷವನ್ನೇ ಪಾಲಿಸುತ್ತಾನೆ ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ಆದಷ್ಟು ಬೇಗ ಎಲ್ಲ ಮನುಷ್ಯರು ಜಾಗೃತರಾಗಿ ಬಿಂಬೋಪಾಸನೆಯನ್ನು ಮಾಡಿಕೊಳ್ಳಿ, ಬಿಂಬೋಪಾಸನೆ ತೊಡಗಿಕೊಳ್ಳಿ ಎಂಬುದೇ ಮುಖ್ಯ ಉದ್ದೇಶವಾಗಿರುವುದು ಪುರಾಣ ಪುರುಷೋತ್ತಮ ಎಂಬ ಮಂತ್ರದಿಂದ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.